ಎಲ್ರಿಗೂ ನಮಸ್ಕಾರ. ತುಂಬ ಜನ ನನಗೆ ಒಂದು ಮಾತು ಹೇಳಿದ್ದಾರೆ, ನೀನ್ಯಾಕೆ ಬಿಗ್ ಬಾಸ್ಗೆ ಹೋಗಬಾರ್ದು? ಸುನೀಲ್, ನಿನಗೆ ತುಂಬ ಟ್ಯಾಲೆಂಟೆಡ್ ಇದೆ, ಬಿಗ್ ಬಾಸಿಗೆ ಯಾಕೆ ಹೋಗಬಾರ್ದು ಅಂತ ತುಂಬ ಸಲ ಅನಿಸಿದ್ದಿದೆ. ಹೌದಲ್ವಾ, ನಾನ್ಯಾಕೆ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಸ್ಪರ್ಧೆಯಕ್ಕೆ ಹೋಗಬಾರ್ದು? ಯಾಕೆ ಸ್ಪರ್ಧೆ ಮಾಡಬಾರ್ದು? 1 ವಾರನೋ 2 ವಾರನೋ 15 ವಾರನೋ ವಾಟ್ ಎವರ್ ತುಂಬ ಸಲ ಅನಿಸಿದ್ದಿದೆ. ಸೊ ಜನಸಾಮಾನ್ಯರಿಗೂ ಏನಾದರೂ ಅವಕಾಶ ಕೊಡ್ತಾರಾ ಏನು ತುಂಬ ಸಲ ಅನಿಸಿದ್ದಿದೆ. ಬಟ್ ತುಂಬ ಸಲನೂ ಪ್ರೂವ್ ಆಗಿದೆ. ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಜನಸಾಮಾನ್ಯರಿಗೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ಬಟ್ ಆಲ್ಮೋಸ್ಟ್ ಸೆಲೆಬ್ರಿಟಿಗಳಿಗೆ ಅವಕಾಶ ಕೊಡೋದು ಜಾಸ್ತಿ. ಅಂದರೆ ದಿವಾಕರ್ ಅವರು ಇರ್ಬೋದು, ತುಂಬ ಜನಕ್ಕೆ ಕಾಮನ್ ಪೀಪಲ್ಸ್ಗೂ ಕೂಡ ಕೊಟ್ಟಿದ್ದಾರೆ. ಒಂದ್ಸಲ ಅನಿಸುತ್ತೆ, ಹೌದಲ್ವಾ, ಯಾಕೆ ಹೋಗಬಾರ್ದು ಅಂತ. ನಂತರ ನಿಮಗೂ ಅನಿಸಿರುತ್ತೆ, ಕರೆಕ್ಟ್ ಅಲ್ವಾ? ಸೊ ಬಿಗ್ ಬಾಸ್ ಕಾರ್ಯಕ್ರಮ ಒನ್ ಆಫ್ ದ ಬೆಸ್ಟ್, ಅಂದರೆ ದೊಡ್ಡ ಕಾರ್ಯಕ್ರಮಗಳಲ್ಲಿ ದೊಡ್ಡ ರಿಯಾಲಿಟಿ ಶೋ ಕಾರ್ಯಕ್ರಮಗಳಲ್ಲಿ ಬಿಗ್ ಬಾಸೇ ನೆನಪಾಗೋದು. ಬಿಗ್ ಬಾಸೇ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ. ಸುದೀಪ್ ಅವರು ಕಳೆದ 12 ವರ್ಷಗಳಿಂದ 12ನೇ ಸೀಸನಿಂದ ಅವ್ರಿಗೆ ಪರ್ಫೆಕ್ಟ್ ಬಿಡಿ. ಸುದೀಪ್ ಅವ್ರನ್ನ ಬಿಟ್ಟರೆ ರೀಪ್ಲೇಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅವರು ರೀಪ್ಲೇಸ್ ಆಗ್ತೀನಿ ಅಂದರು, ಬಟ್ ಆಗಲೇಬಾರ್ದು. ಹೀಗಾಗಿ ಪ್ರತಿ ಸಲ ಅವರೇ ನಡೆಸ್ಕೊಳ್ಳೇಬೇಕು. ಈ ಸಾರಿನೂ ಬಿಗ್ ಬಾಸ್ ಕಾರ್ಯಕ್ರಮ ಅವರೇ ನಡೆಸ್ಕೊಡ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಸಿನಿಮಾಗಳು ಸ್ವಲ್ಪ ಕಡಿಮೆ ಆಗ್ಬೋದು, ಯಾಕಂದರೆ 3 ತಿಂಗಳು ಅದಕ್ಕೆ. ಯಾಕಂದರೆ ಅವರು ಈ ಕಡೆ ನಾಯಕ ನಟರು ಹೌದು, ಗಾಯಕರು ಹೌದು, ನಿರ್ದೇಶಕರು ಹೌದು, ಕ್ರಿಕೆಟ್ ಪ್ಲೇಯರ್ ಹೌದು, ಎಲ್ಲ ರೀತಿ ಸಿನಿಮಾಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಆಗ್ಬೋದು. ಬಟ್ ಬಿಗ್ ಬಾಸ್ ಕಾರ್ಯಕ್ರಮದ ಬಂದಾಗ ಒಂದು ರೀತಿಯ ಅವ್ರ ಆ್ಯಂಕರ್ ಅಂದರೆ ಅವರೊಬ್ಬರದೇ. ಆ ಪಂಚಾಯತಿ ಕಟ್ಟೆನೋ, ಆ ಭಾನುವಾರದ ಮಾತಾಗಿರ್ಬೋದು, ಸಾಟರ್ಡೆ, ಅವ್ರನ್ನ ಬಿಟ್ಟರೆ ವಿ ಕೆನಾಟ್ ಬಿ, ನಾವು ಯಾರನ್ನೂ ಆ ಪ್ಲೇಸಲ್ಲಿ ಅವ್ರನ್ನ ಬಿಟ್ಟರೆ ಯಾರನ್ನೂ ಊಹೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಅದು ಮಾತ್ರ ನಿಜಾನೇ. ಸೊ ನಾನು ಕೂಡ ಸ್ಪರ್ಧೆ ಆಗಬಹುದಾ ಅಂದರೆ ಈ ಪ್ರಶ್ನೆ ನನ್ನಲ್ಲೂ ಕೂಡ ಕಾಡಿರುತ್ತೆ, ತುಂಬ ಜನ ನಿಮ್ಮಲ್ಲೂ ಕೂಡ ಕಾಡಿರುತ್ತೆ. ನಾನೇಕೆ ಸ್ಪರ್ಧೆ ಆಗಬಾರ್ದು ಅಂತಂದರೆ ಸೆಲೆಬ್ರಿಟಿಗಳಿಗಷ್ಟೇನಾ? ಎಲ್ಲರಿಗೂ ಅವಕಾಶ ಸಿಗಬೇಕು ಅಥವಾ ನೋಡಬೇಕು, ಟ್ಯಾಲೆಂಟ್ ಇರೋರು ಏನೋ ಒಂದು ವಾಟ್ ಎವರ್ ಅದೇನೋ ಅನ್ನೋದು. ಬಟ್ ನನಗೆ ಅಷ್ಟೊಂದು ಟ್ಯಾಲೆಂಟ್ ಇಲ್ಲ ಬಿಡಿ, ನಾನು ಓಪನ್ ಆಗಿ ಹೇಳ್ತೀನಿ, ಗೊತ್ತಿಲ್ಲ ಅದು. ನಾನು ಜಸ್ಟ್ ಬರವಣಿಗೆ ಅಷ್ಟೇ. ಬಟ್ ನಂತರ ಇರೋ ತುಂಬ ಜನ ಇದ್ದಾರೆ. ಯಾಕೆಂದರೆ ನನಗೆ ಗೊತ್ತಿರೋ ಒಂದಿಷ್ಟು ಜನ ಏನೇನೋ ಸರ್ಕಸ್ಗಳನ್ನ ಮಾಡ್ತಾರೆ, ಸಾಹಸಗಳನ್ನ ಮಾಡ್ತಾರೆ, ಅವರವರ ಟ್ಯಾಲೆಂಟ್ನ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ. ಬಟ್ ಕೆಲವೊಂದು ಸರಿ ಯಾರ್ಯಾರೋ ಸೆಲೆಕ್ಟ್ ಆಗಿಬಿಡ್ತಾರೆ. ಆಮೇಲೆ ಇವ್ರು ಸೆಲೆಕ್ಟ್ ಆಗಿಬಿಟ್ರಾ ವಾಟ್ ಅಂತ ಅನಿಸಿದ್ದಿದೆ. ವಾಸ್ ಡಿಸರ್ವ್ ಇಟ್ ಅನಿಸಿದೆ. ಬಟ್ ಗೆಲ್ಲೇ ಇರ್ಬೋದು. ಜನರ ಮನಸ್ಸನ್ನು ಗೆದ್ದವರು ತುಂಬ ಜನ ಇದ್ದಾರೆ. ಈಗ ತುಂಬ ಜನ ಬಿಗ್ ಬಾಸ್ ಸ್ಪರ್ಧೆ ಆಗಬೇಕು ಅಂತಂದು ಹೇಳ್ಬಿಟ್ಟು ಬಿಗ್ ಬಾಸ್ ಮನೆಗೆಲ್ಲ ಹೋಗ್ಬಿಟ್ಟು ಅದನ್ನೆಲ್ಲ ಮಾಡ್ತಾರೆ. ಅವ್ರಿಗೆ ಅವಕಾಶ ಸಿಗುತ್ತೇನೋ ನಾವು ಅನ್ಕೊಂಡಿರ್ತೀವಿ. ಅಂದರೆ ವೈರಲ್ ಆದವರು ಆಗಿರ್ಬೋದು, ಜನಪ್ರಿಯತೆ ಗಳಿಸಿರೋರು, ಅವರ ಸಿನಿಮಾಗಳ ಮೇಲೆ ಆಧಾರ ಒಂದಿಷ್ಟು ಕ್ರೈಟೀರಿಯಾ ಇರ್ತಾವೆ. ಅವರು ಕೂಡ ಸುಮ್ಮನೆ ಯಾರನ್ನೂ ಕೂಡ ಸೆಲೆಕ್ಟ್ ಮಾಡಲ್ಲ. ಅದು ಗೊತ್ತಿಲ್ಲ, ಅದು ಪ್ರಯತ್ನ ಮಾಡಬೇಕಷ್ಟೇ. ಹೀಗಾಗಿ ಈ ಥರ ಹೇಳ್ತಾ ಇದ್ದೀನಿ ಅಂದರೆ ಈ ಸಾರಿಯ ಬಿಗ್ ಬಾಸ್ ಅಂದರೆ ಕನ್ನಡ ಬಿಗ್ ಬಾಸ್ 13ನೇ ಸರಣಿ ಬಹುಬೇಗನೆ ಶುರು ಆಗ್ತಾಯಿದೆ. ನಾರ್ಮಲಾಗಿ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಇದು ಶುರು ಆಗ್ತಾಯಿತ್ತು. ಬಟ್ ಈ ಸಾರಿ ತುಂಬ ಬೇಗನೆ ಶುರು ಆಗ್ತಾಯಿದೆ. ಈ ಬಗ್ಗೆ ಕಲರ್ಸ್ ಕನ್ನಡ ವಾಹಿನಿ ಕೂಡ ವಿಡಿಯೋ ಪ್ರೊಮೋ ರಿಲೀಸ್ ಮಾಡಿಬಿಟ್ಟು ಅದು ಮಾಹಿತಿ ಹಂಚಿಕೊಂಡಿದೆ. ವಿಶೇಷ ಅಂತಂದರೆ ಈ ಸಾರಿ ಜನಸಾಮಾನ್ಯರಿಗೂ ಕೂಡ ಬಿಗ್ ಬಾಸ್ ಕಾರ್ಯಕ್ರಮದ ಸ್ಪರ್ಧೆ ಆಗ್ಬೋದು. ಆದರೆ ಅದೊಂದು ಮೇಲ್ ಐಡಿ ಕೊಟ್ಟಿದ್ದಾರೆ. ನೀವು ಯಾಕೆ ಡಿಸರ್ವ್ ಇದ್ದೀರಾ, ನಿಮ್ಗೇನು ಅರ್ಹತೆ ಇದೆ ಅಥವಾ ನಿಮ್ಗೇನು ಕಲೆ ಇದೆ, ನಿಮಗೇನು ಅನಿಸುತ್ತೆ ಅನ್ನೋ ಒಂದು 3-4 ನಿಮಿಷದ ವಿಡಿಯೋ ಮಾಡಿಬಿಟ್ಟು ಅದು ಟೈಮಿಂಗ್ಸ್ ಏನು ಕೊಟ್ಟಿದ್ದಾರೋ ಅದರ ಲಿಸ್ಟು ಅಥವಾ ಏನಂತ ಸಲಹೆ ಸೂಚನೆಗಳು ಅಥವಾ ಈ ಥರ ಮಾಡ್ಕೊಳ್ಳಿ ಅಂತ ಏನು ಆ ಸೂಚನೆ ಕೊಟ್ಟಿದ್ದಾರೋ ಅದ್ರ ಪ್ರಕಾರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರೆ ಅವ್ರಿಗೆ ಯಾವುದು ಸೂಟಬಲ್ ವ್ಯಕ್ತಿ ಅಂತ ಅನಿಸುತ್ತಾ ಅವರು ಸೆಲೆಕ್ಟ್ ಆಗ್ಬೋದು, ಈ ಬಿಗ್ ಬಾಸ್ ಕಾರ್ಯಕ್ರಮದ ಸ್ಪರ್ಧೆ ಆಗ್ಬೋದು. ಹಂಗಂತ ನನಗೆ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತೇನಿಲ್ಲ, ಹೋಗಬಾರ್ದು ಅಂತಲೂ ಏನಿಲ್ಲ. ತುಂಬ ಜನರಿಗೂ ಅನಿಸಿರುತ್ತೆ, 10-12 ಸೀಸನ್ ನೋಡ್ಕೊತ ಬಂದಾರಲ್ವ. ಸೊ ಹೀಗಾಗಿ 1 ವಾರನೋ ಅಂದರೆ ತುಂಬ ಜನ ಗೆಸ್ಟಾಗಿ ಹೋಗ್ತಾರೆ. ನಮ್ಮಲ್ಲೇನು ಕಲೆ ಇಲ್ಲ, ನಾವು ಜನಸಾಮಾನ್ಯ ವ್ಯಕ್ತಿ ಇಲ್ಲ. ಆ ಒಂದು ಕೋಟದಲ್ಲಿ ಏನಾದರೂ ಸಿಕ್ಕರೆ ತುಂಬ ಅನುಕೂಲ ಆಗುತ್ತೆ. ಬಟ್ ಗೊತ್ತಿಲ್ಲ, ನೋಡಬೇಕು. ಬಟ್ ನಂತರನೇ ತುಂಬ ಜನರಿಗೂ ಅನಿಸಿರುತ್ತೆ. ತುಂಬ ಜನ ಹೋದಾಗ ಅಂದರೆ ಕೆಲವೊಬ್ಬರನ್ನ ಮೀಟ್ ಮಾಡಿದಾಗ ಆಗಿರ್ಬೋದು, ಕೆಲವೊಂದು ವಿಷಯಗಳು ಬಂದಾಗ ಆಗಿರ್ಬೋದು, ಪ್ರಸ್ತಾಪಗಳು, ಟೀ ಕುಡಿತಾನೋ, ಹೋಟೆಲ್ ಊಟ ಮಾಡ್ತಾನೋ, ಪ್ರತಿ ಸಲ ಏನಾದ್ರು ಬಿಗ್ ಬಾಸ್ ಶುರುವಾದಾಗಲೋ ಆ ಬಂದಂಥ ಸ್ಪರ್ಧಿಗಳು ನಮ್ಮೂರಿಗೆ ಅಂದರೆ ಅವರ ಊರಿಗೆ ಬಂದಾಗ ಅವ್ರನ್ನ ಮೆರವಣಿಗೆ ಮಾಡುವಾಗ ಪ್ರತಿ ಸಲ ಅನಿಸಿರುತ್ತೆ, ನಾವು ಯಾಕೆ ಈ ಬಿಗ್ ಬಾಸ್ಗೆ ಹೋಗಬಾರ್ದು ಅಂತ. ಸೊ ಅದೇ ರೀತಿ ಅನಿಸಿರುತ್ತೆ ಅಲ್ವಾ, ನಿಮಗೂ ಕೂಡ ಅನಿಸಿರುತ್ತೆ, ಎಲ್ರಿಗೂ ಅನಿಸಿರುತ್ತೆ. ಎಲ್ಲರಿಗೂ ಅನಿಸೋದೆ ಅಂದರೆ ಕಾಮನ್ ಅದು. ಹೀಗಾಗಿ ಬಟ್ ಈ ಸಾರಿ ಬಿಗ್ ಬಾಸ್ ಕಾರ್ಯಕ್ರಮ ಕಾಮನ್ ಪೀಪಲ್ಗೂ ಕೂಡ ಅವಕಾಶ ಇದೆ. ಅದು ನನಗೆ ತುಂಬ ಇಷ್ಟ ಆಗೋಯ್ತು. ನೋಡಬೇಕು ಯಾವ ರೀತಿ ಈಗ ನಡೆಯುತ್ತೆ ಯಾವ್ರಿಗೆ. ಯಾಕಂದರೆ ಬೇಗನೆ ಶುರು ಆಗ್ತಾಯಿದೆ. ತುಂಬ ಕುತೂಹಲ ಮೂಡ್ಬಿಟ್ಟಿದೆ ಈ ಸಾರಿ ಬಿಗ್ ಬಾಸ್ ಯಂತ್ರ. ನನಗೂ ಸಡನ್ಲಿ ಸರ್ಪ್ರೈಸ್ ಅನ್ನಿಸ್ತು, ಇಷ್ಟು ಬೇಗನೆ ಶುರು ಆಗ್ತಾ ಇರೋದು ನೋಡಿ. ಆಮೇಲೆ ಅಡಿಷ್ನಲ್ ಕರೆದಿರೋದು ನೋಡಿ. ಈ ಸಲ ತುಂಬ ವಿಶೇಷ ವ್ಯಕ್ತಿಗಳೇ ಬರ್ತಾರೆ. ಅಂದರೆ
ಜನಸಾಮಾನ್ಯರ ಜೊತೆಗೆ ತುಂಬ ಸೆಲೆಬ್ರಿಟಿಗಳು ಇರ್ತಾರೆ ಅಂತಲೂ ಕೂಡ ತುಂಬ ಜನ ಹೂವಾಪುಗಳು ಅವ್ರು ಬರ್ತಾರೆ, ಇವ್ರು ಬರ್ತಾರೆ. ಹೆಸರು ಹೇಳಿದ್ರೆ ಈಗ ಗೊತ್ತಿಲ್ಲದೇ ಹೆಸರು ಹೇಳಬಾರ್ದಲ್ವ, ಹೀಗಾಗಿ ಬಟ್ ತುಂಬ ಜನ ಹೂವಾಪುಗಳಿದೆ. ಎನ್ ಓಂ ಪ್ರಕಾಶ್ ಅವರು ಆಲ್ರೆಡಿ ಸ್ಪರ್ಧೆಯಾಗಿದ್ದು ಮತ್ತೆ ಬರ್ತಾರೆ ಅಂತ ಅದು ಒಂದು ಪ್ರೊಮೋನು ಕೂಡ ಓಡಾಡ್ತಾ ಇತ್ತಂದರೆ ಒಂದಿಷ್ಟು ಯೂಟ್ಯೂಬ್ಗಳಲ್ಲಿ. ಯೂಟ್ಯೂಬ್ದು ತುಂಬ ಜನ ಬಿಗ್ ಬಾಸ್ ಬಗ್ಗೆ ತುಂಬ ವಿಡಿಯೋಗಳು ಬಂದುಬಿಟ್ಟಿದೆ ಯೂಟ್ಯೂಬಲ್ಲಿ. ಬಟ್ ಈ ಸಾರಿ ಬಿಗ್ ಬಾಸ್ ನನಗೂ ಕೂಡ ತುಂಬ ವಿಶೇಷ ಅನ್ನಿಸ್ತು. ಸೊ ನೀವು ಕೂಡ ಸ್ಪರ್ಧೆ ಮಾಡ್ಬೋದು, ನೋಡೋಣ ಏನಾಗುತ್ತೋ. ಸುದೀಪ್ ಸರ್ ಅವ್ರನ್ನ ಬಿಟ್ಟರೆ ಅವರ ನಿರೂಪಣೆ ಜಾಗದಲ್ಲಿ, ಅವರ ಜಾಗದಲ್ಲಿ ಯಾರನ್ನು ಕೂಡ ನಾವು ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಬಟ್ ಸಿನಿಮಾಗಳ ಸಂಖ್ಯೆ ಕಡಿಮೆ ಆಗಿರ್ಬೋದು, ಬಟ್ ವರ್ಷಕ್ಕೆ ಒಂದು ಸಿನಿಮಾನಾದರೂ ಮಾಡ್ತಾ ಇದ್ದಾರಲ್ಲ, ಅದೇ ಒಂಥರ ಖುಷಿ, ಸಂತೋಷದ ವಿಚಾರ ಅಂತಲೇ ಹೇಳ್ಬೋದು. ಅಂದರೆ ಈ ಸರಿ ಬಿಲ್ಲಾರಂಗ ಭಾಷಾ ಸಿನಿಮಾದ ಶೂಟಿಂಗ್ ನಡೀತಾ ಇದೆ ಅಂತ ಹೇಳ್ಬಿಟ್ರು. ಆಮೇಲೆ 4 ಸಿನಿಮಾಗಳು ತಮಿಳು ಸಿನಿಮಾನೂ ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಅಂದರೆ ರಶ್ಮಿಕಾ ಮಂದಣ್ಣ ಅವ್ರ ಜೊತೆ, ಅಂದರೆ ಅವರ ಒಂದು ಸಿನಿಮಾದಲ್ಲೂ ಅಂದರೆ ಅವರು ಕೂಡ ನಾಯಕಿ ಆ್ಯಕ್ಟ್ ಮಾಡ್ತಾಯಿದ್ದಾರೆ ಅಂತೇಳಿ ಅದು ಒಂದು ಸುದ್ದಿಯಾಗಿದೆ. ಅದು ಎಷ್ಟರ ಮಟ್ಟಿಗೆ ಅಂತ ಅದು ಗೊತ್ತಿಲ್ಲ. ಬಟ್ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಬಂದಿರೋದು ಮಾತ್ರ ತುಂಬ ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಇನ್ನು ಮೇನ್ ಥಿಂಗ್, ತುಂಬ ಜನರಿಗೆ ಅನಿಸಿರುತ್ತೆ ದಿಸ್ ಈಸ್ ಸ್ಕ್ರಿಪ್ಟೆಡಾ. ನನಗೂ ತುಂಬ ಸಲ ಅನಿಸಿದ್ದಿದೆ ಇದು ಸ್ಕ್ರಿಪ್ಟೆಡ್ ಇರ್ಬೋದು ಅಂತ. ಬಟ್ ತುಂಬ ಜನ ಅಂದರೆ ನನಗೆ ಗೊತ್ತಿರೋದು ಒಂದಿಷ್ಟು ಜನ ಬಿಗ್ ಬಾಸ್ ಸ್ಪರ್ಧಿಗಳನ್ನ ನಾನು ಭೇಟಿಯಾಗಿದ್ದೆ, ಅವ್ರ ಜೊತೆ ಫೋಟೋ ಎಲ್ಲ ತೆಗೆಸ್ಕೊಂಡಿದ್ದೆ. ಈಗ ಅವ್ರನ್ನೂ ಇದೇ ಥರ ಒಂದು ಕ್ವಶನ್ ಕೇಳಿದ್ದೆ. ಅವ್ರು ಹೇಳಿದ್ದು ಬಿಗ್ ಬಾಸ್ ಕಾರ್ಯಕ್ರಮ ಖಂಡಿತ ಸ್ಕ್ರಿಪ್ಟೆಡ್ ಅಲ್ಲ, ದಟ್ ಈಸ್ ಎ ಒಂದು ರಿಯಾಲಿಟಿ ಶೋ. ಭಾವನೆಗಳು ಮತ್ತು ಎಡಿಟಿಂಗ್, ಭಾವನೆಗಳ ಮೇಲೆ ಆಟ ಆಡೋದು. ಬಟ್ ಅವರವರ ಟ್ಯಾಲೆಂಟಿಗೆ ತಕ್ಕನಾಗಿ, ಅವರ ತಾಕತ್ತಿಗೆ ತಕ್ಕನಾಗಿ ಸರ್ವೈವಲ್ ದ ಫಿಟ್ಟೆಸ್ ಅಂತಾರಲ್ಲ ಆ ಥರ. ಇರಲಿ, ತುಂಬ ಏನೇನೋ ಹೇಳ್ಬಿಟ್ಟೆ. ಬಟ್ ನನಗೆ ಗೊತ್ತಿರೋದಂಗೆ ಬಟ್ ಸ್ಕ್ರಿಪ್ಟೆಡ್ ಅಲ್ಲ ಅಂತ ತುಂಬ ಜನ ಹೇಳಿದ್ದಾರೆ. ಲವ್ ಸ್ಟೋರಿಗಳು ಬರುತ್ತೆ, ವಾಟ್ ಎವರ್ ಅದೇನೇ ಇರ್ಬೋದು. ಬಟ್ ಆ ಸರ್ವೈವಲ್ ದ ಫಿಟ್ಟೆಸ್ ಯಾರು ಬಳಸ್ಕೊತಾರೋ, ಆ ಕಾರ್ಯಕ್ರಮವನ್ನು ಯಾರು ಸರಿಯಾಗಿ ಅರ್ಥ ಮಾಡಿಕೊಂಡು ಶೂಟ್ ಮಾಡೋದು ಅಂತಾರಲ್ಲ, ಹೊಡೆದ್ರೆ ಪಕ್ಕ ಬೀಳಬೇಕು ಅಂತ, ಆ ಥರ ಯಾರ್ಯಾರು ಇರುತ್ತಲ್ಲ ಅಂಥವ್ರಿಗೆ ತುಂಬ ಡಿಸರ್ವ್. ನಾವು ಸ್ವಲ್ಪ ಸಂಕೋಚ ಮನೋಭಾವದವರೆಗೂ ನಮಗದು ಹೇಳೋಕ್ಕೂ ಮಾಡ್ತಲ್ಲ. ನಂತರನೇ ತುಂಬ ಜನರಿಗೂ ಆ ಥರ ಅನಿಸಿರುತ್ತೆ, ಯಾಕೆ ಬಿಗ್ ಬಾಸ್ ಕಾರ್ಯಕ್ರಮದ ಸ್ಪರ್ಧೆಗೆ ಹೋಗಬಾರ್ದು ನಾನು. ಸೊ ಎಲ್ಲ ಜನಸಾಮಾನ್ಯರಿಗೂ ಕೂಡ, ಎಲ್ಲರೂ ಸೆಲೆಬ್ರಿಟಿನೇ, ಎಲ್ಲರೂ ಕಾಮನ್ ಮ್ಯಾನ್ಗಳಿಂದನೇ ಎಲ್ಲ ಆಗೋದು. ಹೀಗಾಗಿ ಈ ಸರಿ ಬಿಗ್ ಬಾಸ್ ಬೇಗ ಶುರು ಆಗ್ತಾಯಿದೆ, ನಿಮಗೂ ಕೂಡ ಅನಿಸಿರುತ್ತಲ್ವ. ಸೊ ಓಕೆ, ಬಿಗ್ ಬಾಸ್ ಕಾರ್ಯಕ್ರಮದ ಪ್ರೊಮೋ ನೋಡಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ ಪಕ್ಕ. ಸೊ ನಿಮ್ಗೆ ಏನು ಅನಿಸುತ್ತೆ ಬಿಗ್ ಬಾಸ್ ಬಗ್ಗೆ, ಕಮೆಂಟ್ ಮಾಡಿ ತಿಳಿಸಿ.